ಒಂದು ಮಠ, ಎದ್ದೇಳು ಮಂಜುನಾಥ, ಡೈರೆಕ್ಟರ್ ಸ್ಪೆಷಲ್ಲು, ಎರಡನೇ ಸಲ, ಈ ಸಿನಿಮಾಗಳನ್ನೆಲ್ಲ ನಮ್ಮ ಕನ್ನಡ ಜನತೆ, ಚಿತ್ರರಸಿಕರು ಮರೀಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ನಾನು ಹೇಳ್ತಾ ಇಲ್ಲ ಅದನ್ನು. ಈಗ ಯೂಟ್ಯೂಬಲ್ಲಾಗಲಿ ಎಲ್ಲೇ ಆಗಲಿ ಜನಾಭಿಪ್ರಾಯ ಆ ರೀತಿ ಇದೆ. ಜನ ತುಂಬ ನಿರೀಕ್ಷೆ ಇಟ್ಕೊಂಡಿದ್ರು. ನಾವು ಇಂಡಸ್ಟ್ರಿಯವರು ಕೂಡ ಅಪಾರವಾದ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ವಿ, ಖುಷಿ ಪಟ್ಟಿದ್ವಿ, ಎಂಜಾಯ್ ಮಾಡಿದ್ವಿ. ಇನ್ನೂ ತುಂಬ ಸಿನಿಮಾಗಳವ್ರದ್ದು ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ಆ ಕ್ರಿಯಾಶೀಲತೆ, ಸೃಜನಶೀಲತೆ ಎಲ್ಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಏಕ್ದಮ್ ಎಲ್ಲಿಂದನೋ ಬಂದ್ಬಿಡ್ತು ಅಂತ ಅಂದ್ಕೊಂಡಿದ್ವಿ. ನಿರೀಕ್ಷೆ ಮಾಡಿರಲಿಲ್ಲ ಯಾರೂ ಕೂಡ. ಮತ್ತು ಮಠ ಎದ್ದೇಳಿಸಿದ ಒಂದು ಸಂಚಲನ ಇದೆಯಲ್ಲ, ಅದು ಇಲ್ಲಿವರೆಗೂ ತೊಗೊಂಡು ಬಂದಿತ್ತು. ಅದೇ ರೀತಿಯ ಸಂಚಲನ ಇತ್ತೀಚೆಗೆ ಕನ್ನಡ ಚಿತ್ರರಸಿಕರಿಗೆ, ಕನ್ನಡ ಜನಕ್ಕೆ, ಇಂಡಸ್ಟ್ರಿಗೆ ಒಂದು ಬಲವಾದ ಒಂದು ಹೊಡೆತ ಕೊಟ್ಟಿದೆ ಅಂತಲೇ ಹೇಳ್ಬೋದು. ನಿಮ್ಗಾಗಲೇ ಗೊತ್ತಾಗಿರಬೇಕು, ತೀರಾ ಇತ್ತೀಚೆಗೆ ನಮ್ಮನ್ನೆಲ್ಲ ಅಗಲಿದ್ದಾರೆ ಅಂತ ಹೇಳಿದ್ರೆ ಇಲ್ಲ. ಸಿನಿಮಾಗಳ ಮೂಲಕ ಇದ್ದಾರೆ, ಅವ್ರ ಡೈಲಾಗ್ಗಳ ಮೂಲಕ ಇದ್ದಾರೆ, ಅವರ ಆ ನಗುವಿನ ಮೂಲಕ ಇದ್ದಾರೆ, ಅವರ ಮಾತುಗಳ ಮೂಲಕ ಇದ್ದಾರೆ. ಆ ಮಾತುಗಳ ಸೌಮ್ಯವಾದ ಮಾತುಗಳಾಗ್ಬೋದು, ಕಾಮಿಡಿ ಆಗ್ಬೋದು, ಕಾಲು ಎಳೆಯೋದಾಗ್ಬೋದು, ಸ್ವಲ್ಪ ಅಗ್ರೆಸಿವ್ ಮಾತುಗಳು ಆಗ್ಬೋದು. ಅದೆಲ್ಲದರ ಮೂಲಕ ಕೂಡ ಇವತ್ತು ನಮ್ಮೆಲ್ಲರ ನೆನಪಿನಲ್ಲಿ ಕನ್ನಡ ಚಿತ್ರರಸಿಕರ, ಕೋಟಿ ಕೋಟಿ ಚಿತ್ರರಸಿಕರ ನೆನಪಲ್ಲಿ ಹಚ್ಚ ಹಸಿರಾಗಿದ್ದಾರೆ. ಅವರಿಲ್ಲ, ಆದರೆ ಅವ್ರ ಬಗ್ಗೆ ನಮಗೆ ಬೇಕು, ತಿಳ್ಕೋಬೇಕು. ಅವರಿದ್ದರೆ ಅವ್ರ ಹತ್ರನೇ ಕೇಳಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಅವರ ಸಹೋದರ, ಒಡ ಹುಟ್ಟಿದವರು ಶ್ರೀಹರಿ ತಮ್ಮ ಸಹೋದರನ ಬಗ್ಗೆ, ಅವರ ಸೃಜನಶೀಲತೆ ಬಗ್ಗೆ, ಅವರ ಕ್ರಿಯಾಶೀಲತೆ ಬಗ್ಗೆ, ಅವ್ರ ಒಳ್ಳೆತನ, ಅವ್ರ ದೌರ್ಬಲ್ಯ, ಅವ್ರ ಶಕ್ತಿ, ಅವ್ರ ಪ್ರತಿಭೆ, ಇದೆಲ್ಲದರ ಬಗ್ಗೆ ತಮ್ಮ ಅಂತರಂಗದ ಮಾತುಗಳನ್ನು ನಿಮ್ಮ ಮುಂದೆ, ನಮ್ಮ ಚಿತ್ರರಸಿಕರ ಮುಂದೆ ಹೇಳ್ಕೊಳ್ಳಿಕ್ಕೆ ನಾವು ಕೇಳಿದಾಗ ಮುಜುಗರದಿಂದನೇ, ಸಂಕೋಚದಿಂದನೇ ನಮ್ಮ ಒತ್ತಾಯಕ್ಕೆ, ನಮ್ಮ ಪ್ರೀತಿಪೂರ್ವಕ ಒತ್ತಾಯಕ್ಕೆ ಮಣಿದು ಗುರುಪ್ರಸಾದ್ ಅವರ ಏನು ಅವ್ರ ಮೇಲಿನ ಸಹೋದರ ಭ್ರಾತೃತ್ವಕ್ಕೆ ಬೆಲೆ ಕೊಟ್ಟು, ಅವರು ನಮಗೂ ಬೆಲೆ ಕೊಟ್ಟು ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಅದು ನಾವು ಚಿರಋಣಿಯಾಗಿರಬೇಕು. ಗುರುಪ್ರಸಾದ್ ಅವ್ರನ್ನ ಇವತ್ತು ನಾವು ಶ್ರೀಹರಿ ಅವ್ರ ಮುಖದಲ್ಲೇ ಕಾಣ್ತಾ ಇದ್ದೀವಿ. ಅವ್ರ ಮಾತುಗಳಲ್ಲಿ ಮತ್ತೆ ಪುನಃ ಅವ್ರನ್ನ ನೆನಪು ಮಾಡ್ಕೊಳ್ಬೇಕಾಗಿದೆ. ಹೆಚ್ಚು ಕಮ್ಮಿ ನೋಡ್ಲಿಕ್ಕೆ ಒಂದೇ ಥರ ಇದ್ದಾರೆ. ಅವ್ರು ತುಂಬ, ಗುರುಪ್ರಸಾದ್ ಸರ್ ಯಾವಾಗಲೂ ನಗ್ತಾ ಇರ್ತಿದ್ರು. ನಮ್ಮ ಶ್ರೀಹರಿ ಸರ್ ಸ್ವಲ್ಪ ಸೀರಿಯಸ್ ಅಂತ ಅನ್ನಿಸ್ಬೋದು, ಆದರೆ ಗೊತ್ತಿಲ್ಲ ನಿಮ್ಮ ಜೊತೆ ಹೇಗೆ ಅವರು ಮಾತುಗಳನ್ನ ಹಂಚ್ಕೊಳ್ತಾರೆ, ಹೇಗೆ ಮನಸ್ಸು ಬಿಚ್ಚಿ ಮಾತಾಡ್ತಾರೆ, ಅವ್ರ ಮನಸ್ಸನ್ನು ಹಗುರ ಮಾಡ್ಕೊಳ್ತಾರೋ ಮತ್ತೆ ಭಾರ ಮಾಡ್ಕೊಳ್ತಾರೋ ನನಗೆ ಗೊತ್ತಿಲ್ಲ. ಅವರಿದ್ದಾರೆ, ನೀವಿದ್ದೀರಾ. ನಿಮ್ಮೆಲ್ಲರ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಗುರು ಸರ್ಗೆ ಒಂದು ನಮಸ್ಕಾರ ಹೇಳ್ತಾ, ಆ್ಯಕ್ಷನ್ ಅಂತ ಹೇಳಬೇಕು. ಗುರುಪ್ರಸಾದ್ ಸರ್, ಈ ಸಂಚಿಕೆ, ಈ ಕಾರ್ಯಕ್ರಮ ನಿಮಗೆ ಅರ್ಪಣೆ ಅಂತ ಹೇಳ್ತಾ, ಹರಿ ಸರ್ ನಿಮ್ಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಗಣೇಶ್ ಸರ್ ನಮಸ್ಕಾರ. ಹರಿ ಸರ್, ಮೊದಲು ನಿಮಗೆ ನಾವು ಚಿರಋಣಿಯಾಗಿರ್ಬೇಕು. ಕೀರ್ತಿವಂತನಾಗಬೇಕು, ಇನ್ನೂ ಯಶಸ್ಸು ಸಿಗಬೇಕು, ಅವನಿಗೆ ಆ ಅರ್ಹತೆ ಇತ್ತು ಅಂತ ಏನಾದರೂ ನಿಮಗೆ ಆ ಥರ ಮನಸ್ಸಿನಲ್ಲಿ ಮೂಡಿರಬಹುದು. ಯಾಕೆಂತ ಹೇಳಿದ್ರೆ ಮಧ್ಯ ವಯಸ್ಸು ಸುಮಾರು ಆಸ್ಪಾಸಲ್ಲಿ ಇದ್ದೀರಿ ತಾವು. ಒಡನಾಟ, ಸಹೋದರರ ಒಡನಾಟ ಇದೆಯಲ್ಲ, ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು, ಅದು ನಮ್ಮ ಭಾರತೀಯ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಅದು ತುಂಬ ಗಾಢವಾದ ಅನುಭವವನ್ನು ಕಟ್ಕೊಡ್ತಕ್ಕಂಥದ್ದು, ಬದುಕನ್ನು ಕಲಿಸ್ಕೊಡ್ತಕ್ಕಂಥದ್ದು, ಆ ನಂತರದಲ್ಲಿ ಪ್ರೀತಿಸೋದನ್ನು ಕಲಿಸ್ಕೊಡೋದು, ಜಗಳ ಮಾಡೋದನ್ನು ಕಲಿಸ್ಕೊಡೋದು, ಶಕ್ತಿವಂತರನ್ನಾಗೂ ಮಾಡೋದೇ, ದೌರ್ಬಲ್ಯ ಕೂಡ ಕೆಲವೊಮ್ಮೆ ಆಗ್ಬಿಡುತ್ತೆ. ನಾವು ಗುರುಪ್ರಸಾದ್ ಅವ್ರನ್ನ ನಿಮ್ಮ ಮಾತುಗಳ ಮೂಲಕ ಮತ್ತೆ ಅವ್ರನ್ನ ನಾವು ನೆನಪು ಮಾಡ್ಕೊಳ್ಬೇಕಾಗಿದೆ. ಅವ್ರ ಸಿನಿಮಾಗಳ ಮೂಲಕ ಇದ್ದಾರೆ, ನಿಮ್ಮ ಮಾತುಗಳ ಮೂಲಕ ನಾವು ಪುನಃ ಗುರುಪ್ರಸಾದ್ ಬಾಲ್ಯದಿಂದ ಇಲ್ಲಿವರೆಗೂ ನಡೆದು ಬಂದ ಹಾದಿನಲ್ಲಿ ಅವರು ಎದುರಿಸಿದ ಸವಾಲುಗಳು, ಅವರ ಪ್ರತಿಭೆ, ಅವರ ಜ್ಞಾನ, ಪಾಂಡಿತ್ಯ, ಅವ್ರ ಶಿಕ್ಷಣ, ಎಲ್ಲಿವರೆಗೂ ಓದಿದ್ರು, ಏನು ಕತೆ, ಅವರು ಈ ಸಿನಿಮಾ ರಂಗಕ್ಕೆ, ಸೀರಿಯಲ್ಗೆ, ಈ ಥರದ್ದು ಯಾವಾಗ ಬಂದರು, ಅದಕ್ಕೆಲ್ಲ ನಿಮ್ಮ ಏನು ಸಹಮತ ಇತ್ತ, ನೀವೆಲ್ಲ ಅವರಿಗೆ ಪ್ರೋತ್ಸಾಹ ಕೊಟ್ರ, ಅವರಾಗ ಅವರೇ ಬೆಳೆದ್ರ ಅನ್ನೋದನ್ನೆಲ್ಲ ಒಂಚೂರು ನೀವು ನೆನಪು ಮಾಡಿಕೊಂಡು ಹೇಳ್ಬೋದಾ ಅಂತ. ಖಂಡಿತ ಸರ್. ಗಣೇಶ್ ಸರ್ಗೆ ಮತ್ತು ಅವರ ಎಲ್ಲ ಜತೆಗಾರರಿಗೆ, ನೆಲಮೂಗಲು ಟೀಮ್ನವ್ರಿಗೆ ನನ್ನ ನಮಸ್ಕಾರಗಳು.
ನನಗೆ ತಿಳಿದಿರೋದನ್ನ ಹೇಳೋ ಪ್ರಯತ್ನ ಮಾಡ್ತೀನಿ. ಎಲ್ಲರಿಗೂ ಗೊತ್ತಿರೋ ಥರ ನಮ್ಮ ಹುಟ್ಟೂರು ಕನಕಪುರ. ನಮ್ಮ ತಂದೆ ತಾಯಿಗೆ ನಾನು ಮೊದಲನೇ ಮಗ, ಅವನ ಗುರು ಎರಡನೇ ಮಗ, ಒಬ್ಬ ತಂಗಿ ಕೂಡ ಇದ್ದಾಳೆ. ಈ ನಮ್ಮ ಮನೆಯಲ್ಲಿ ಒಂದು ಮೊದಲಿಂದ ಹೇಗೆ ಅಂತಂದ್ರೆ, ಇವನ್ ಸ್ವಲ್ಪ ಬುದ್ಧಿವಂತ ಜಾಸ್ತಿನೇ, ಇವನು ಬಹಳ ಬುದ್ಧಿವಂತ. ನಮ್ಮ ಮಾವ ಒಬ್ರು ಇದ್ದಾರೆ, ಅವ್ರು ಒಂದು 85-86 ವರ್ಷ. ಅವ್ರು ಯಾವಾಗಲೂ ಹೇಳ್ತಿದ್ರು, ಹರಿಗೆ ಮೆಣಸಿನ ಪುಡಿ ತಗೊಂಬ ಅಂದ್ರೆ ಅಡ್ಗೆ ಮನೆಗೆ ಹೋಗ್ತಾನೆ, ಮೆಣಸಿನ ಪುಡಿ ಡಬ್ಬಕ್ಕೆ ಹೆಸರಿದ್ರೆ ತಗೊಂಬರ್ತಾನೆ. ಗುರು ಹಾಗೆ ಮಾಡಲ್ಲ, ಅಲ್ಲಿ ಹೋಗ್ತಾನೆ, 4 ಪುಡಿ ಇದ್ರೆ ಟೇಸ್ಟ್ ಮಾಡ್ತಾನೆ, ಯಾವ ಮೆಣಸಿನ ಪುಡಿ ಹುಡ್ಕೊಂಡು ತಗೊಂಬರ್ತಾನೆ ಅಂತ. ತುಂಬಾನೇ ಪ್ರಾಕ್ಟಿಕಲ್ ಹುಡುಗ ಅವನು, ತುಂಬಾನೇ ಪ್ರಾಕ್ಟಿಕಲ್ ಹುಡುಗ, ತುಂಬಾ ಬುದ್ಧಿವಂತ ಕೂಡ ಮೊದಲಿಂದ. ನಮ್ಮ ಎಲ್ಲರ ಅಣ್ಣ ತಮ್ಮಂದ್ರ ತರ ನಮ್ಮಲ್ಲೂ ತುಂಬಾ ಒಳ್ಳೆ ಬಾಂಧವ್ಯ ಇತ್ತು. ನಾನು ಆಮೇಲಿಂದ ಕೆಲಸ ಸಿಕ್ಕ ಮೇಲೆ ನಾನು ಆಮೇಲಿಂದ ಬೇರೆ ಕಡೆ ಹೋಗ್ಬಿಟ್ಟೆ. ಆಮೇಲಿಂದ ಒಡನಾಟ ಸ್ವಲ್ಪ ನ್ಯಾಚುರಲ್ ಕಮ್ಮಿ ಆಯ್ತು, ಅವನು ಬೇರೆ ಕಡೆ ಹೋಗ್ಬಿಟ್ಟ. ಅಥವಾ ಅದರ್ವೈಸ್ ನಮ್ಮ ಒಡನಾಟ ತುಂಬಾನೇ ಚೆನ್ನಾಗಿತ್ತು. ಅವಾಗೆಲ್ಲ ಅಂತ ಅನುಕೂಲದ ದಿನಗಳೇನಲ್ಲ, ಬಟ್ ಒಡನಾಟ ಚೆನ್ನಾಗಿತ್ತು, ಬಾಂಧವ್ಯ ಕೂಡ ಚೆನ್ನಾಗಿತ್ತು. ಒಂದೆರಡು ಹಳೆ ಕಾಲದ್ದು ಕಥೆ ಹೇಳಕ್ ಇಷ್ಟಪಡ್ತೀನಿ. ಅವನ್ಗೆ ಈ ಓದೋದ್ರ ಬಗ್ಗೆ ಭಯಂಕರವಾದ ಇಷ್ಟ, ಬುಕ್ಸ್ ಓದ್ಬೇಕು ಅಂತ. ಮನೆಯಲ್ಲಿ ನಮ್ಮ ತಂದೆ ಸುಧಾ, ತರಂಗ, ಪ್ರಜಾವಾಣಿ, ಕನ್ನಡಪ್ರಭ ಎಲ್ಲ ತರಿಸೋರು. ಅದು ಬಂದು ಒಂದ್ ಅರ್ಧ ಗಂಟೆಲಿ ಇಬ್ರು ಓದ್ ಮುಗಿಸ್ಬಿಡ್ತಾ ಇದ್ವು. ಎಂಡಮೂರಿ ಅವ್ರು ಅವಾಗ ನಮ್ಮ ಕಾಲದಲ್ಲಿ ಬಹಳ ಹೆಸರು ಮಾಡಿದಂತ ಲೇಖಕ. ಅವ್ರ ಕಾದಂಬರಿ ಸಿಕ್ಬಿಟ್ರೆ ಮನೇಲಿ ಹೊಡೆದಾಟನ ಆಗ್ಬಿಡುದು, ನಾನು ಫಸ್ಟ್ ಓದ್ಬೇಕಂತ. ಒಂದ್ ದಿವ್ಸ ಅವ್ರದ್ದು ಒಂದು ಪರ್ಣಶಾಲೆ ಅಂತ ಒಂದು ಕಾದಂಬರಿ ಇದೆ, ಎಂಡಮೂರಿ ವೀರೇಂದ್ರನಾಥ್ ಅವ್ರದ್ದು. ಅದು ಹೇಗೋ ನನಗ್ ಸಿಕ್ಬಿಡ್ತು. ಬಟ್ ಕಿತ್ಕೊಂಡು ಅವನು ಓದೋದನ್ನೇ ಹೊರತು ನಾನು ಓದಕ್ಕೆ ಬಿಡ್ಲಿಲ್ಲ. ಅವತ್ತು ಗಲಾಟೆ ಕೂಡ ಆಗಿದೆ. ಆ ಮಟ್ಟ ಓದ್ಬೇಕಂತ, ಫಿಕ್ಷನ್ ಆಗ್ಲಿ ನಾನ್ ಫಿಕ್ಷನ್ ಆಗ್ಲಿ. ಇನ್ನೊಂದು ನಮ್ಮ ಬಾಲ್ಯದಲ್ಲಿ ತುಂಬಾನೇ ನಮ್ಮ ಮೇಲೆ ಪ್ರಭಾವ ಬೀರಿದ ಒಂದು ಕೃತಿ ಅಂದ್ರೆ ಅಜೇಯ. ಬಾಬು ಕೃಷ್ಣಮೂರ್ತಿ ಅವರು ಬರೆದಿರುವಂತಹ ಪುಸ್ತಕ. ಅವನಿಗೂ ಬಹಳ ಇಷ್ಟ ಅದು. ನಮ್ಮ ಭಾರತದ ಒಬ್ಬ ಅತ್ಯದ್ಭುತ ಸ್ವಾತಂತ್ರ್ಯ ವೀರ ಚಂದ್ರಶೇಖರ್ ಆಜಾದ್ ಅವರ ಕಥೆಯನ್ನ ಬಾಬು ಕೃಷ್ಣಮೂರ್ತಿ ಬರೆದಿದ್ದಾರೆ. ಇದು ಅವನಿಗೂ ತುಂಬಾನೇ ಇಷ್ಟವಾದ ಪುಸ್ತಕ. ಸುಮಾರು ಬಾರಿ ಓದಿದ್ದಾನೆ, ನಾನು ಸುಮಾರು ಬಾರಿ ಓದಿದ್ದೀನಿ. ಇದೇ ತರ ಅವನು ಓದುವ ಅಭ್ಯಾಸನ ಕಂಟಿನ್ಯೂಸ್ ಆಗಿ ಇಟ್ಕೊಂಡ. ಅವನು ಈ ಫೀಲ್ಡ್ಗಳ ಮೇಲೆ ಇನ್ನಷ್ಟು ಜಾಸ್ತಿ ಓದ್ದ. ಈ ಓದು ಏನ್ ಮಾಡುತ್ತೆ ಅಂತಂದ್ರೆ ತುಂಬಾ ತಿಳುವಳಿಕೆ ಕೊಡುತ್ತೆ. ಅವನಿಗೇನಾದ್ರೂ ಒಂದು ಯೋಚನೆಯ ಶಕ್ತಿ ಇರಲಿ ಅಥವಾ ಹೊಸ ಪರಿಹಾರಗಳನ್ನ ಹುಡುಕೋದಾಗ್ಲಿ, ಅದು ಮೋಸ್ಟ್ಲಿ ಓದಿನಿಂದಲೇ ಬಂದಿರಬೇಕು ಅಂತ ನನಗನ್ಸುತ್ತೆ. ಇದಲ್ಲದೆ ಇನ್ನೊಂದೇನಾಗೋದು ಅಂತಂದ್ರೆ, ಇವನು ಕ್ರಿಕೆಟ್ ಅಲ್ಲಿದ್ದ, ತುಂಬಾನೇ ಚೆನ್ನಾಗಿ ಕ್ರಿಕೆಟ್ ಆಡುವ. ಇವನು ವಿಕೆಟ್ ಕೀಪರ್ ಆಗಿ ಮಾಡುವ, ಅದ್ಭುತವಾಗಿ ಆಡುವ. ಇವನ್ ಡೈವ್ ಮಾಡ್ತಿದ್ದು ಹೆಂಗೆ ಹಿಡಿದ ಅಂದ್ರೆ, ಯಾವತ್ತೋ ಒಂದ್ ದಿವಸ ಯಾವ್ದೋ ಒಂದು ಇಂಪಾರ್ಟೆಂಟ್ ಟೀಮ್ ಸೆಲೆಕ್ಟ್ ಆಗ್ತಾನೆ ಅನ್ನೋ ತರ ಇತ್ತು. ಬಟ್ ಅವಾಗೆಲ್ಲ ಏನಂತಂದ್ರೆ, ನಮ್ಗೆ ಕ್ರಿಕೆಟ್ ಅನ್ನೋ ಒಂದು ಏನು ಪ್ಯಾಷನ್ ಆಗಿ ತಗೋಬೇಕು ಅನ್ನೋ ಅಷ್ಟೆಲ್ಲ ಐಡಿಯಾನೂ ಇಲ್ಲ, ಅದಕ್ಕೆ ಅನುಕೂಲನೂ ಇರ್ಲಿಲ್ಲ. ಇದು ಸಣ್ಣದಾಗಿ ಹೇಳಿದೆ. ನಾವೆಲ್ಲ ಓದಿದ್ದು ರೂರಲ್ ಕಾಲೇಜ್ ಕನಕಪುರದಲ್ಲಿ. ರೂರಲ್ ಕಾಲೇಜ್ ಕನಕಪುರ ಅಂತ ಹೇಳಿದ ಡಿಗ್ರಿ ತನಕ ಅವನು ಕೂಡ BSc ಮಾಡಿದ್ದಾನೆ, ನಾನು ಕೂಡ BSc ಮಾಡಿದ್ದೀನಿ. ರೂರಲ್ ಕಾಲೇಜ್ ಅಂತ ಹೇಳಿದಾಗ ಒಬ್ಬ ಮಹನೀಯರ ಹೆಸರನ್ನು ನಾವು ಹೇಳಲೇಬೇಕು. ಈಗೊಂದು 25 ವರ್ಷದಿಂದ ನಾವು ಡಿಗ್ರಿ ಮುಗಿಸೋ ಟೈಮಲ್ಲಿ ಅಥವಾ ನಾವು ಕಾಲೇಜ್ ಹೋದಾಗ ಕನಕಪುರದಲ್ಲಿ ಅಂತ ಮೇಜರ್ ಅನುಕೂಲಗಳೇನಿರ್ಲಿಲ್ಲ. ಇವನ್ ಬೆಂಗಳೂರಿಂದ ಬಸ್ಸಲ್ಲಿ ಓಡಾಡಿ ಕನಕಪುರದಿಂದ ಬೆಂಗಳೂರು ಬಂದು ಇಲ್ಲಿ ಓಡಾಡುವಂತ ಅನುಕೂಲ ಎಲ್ಲ ಇರ್ಲಿಲ್ಲ. ಬಸ್ಗಳು ಕಡಿಮೆ ಇತ್ತು. ನಾನ್ ದಿನ ಬೆಳಗ್ಗೆ ನಮ್ಮ ಅಪ್ಪ ಅಮ್ಮನ ಜ್ಞಾಪಿಸ್ಕೊತೀನೋ ಇಲ್ವೋ, ಒಬ್ಬ ಮಹನೀಯರನ್ನ ಜ್ಞಾಪಿಸ್ಕೊತೀನಿ. ರೂರಲ್ ಕಾಲೇಜನ್ನ ಕಟ್ಟಿದವರು S ಕರಿಯಪ್ಪನವರು ಅಂತ. ಆ ಮಹಾಮಹಿಮರನ್ನ ನಾನು ದಿನ ಬೆಳಗ್ಗೆ ಜ್ಞಾಪಿಸ್ಕೊತೀನಿ. ಅಕಸ್ಮಾತ್ ಅವ್ರು ಇಲ್ದೇ ಇದ್ರೆ ನಾವ್ ಯಾರು ಏನೂ ಓದಕ್ಕಾಗ್ತಿರಲಿಲ್ಲ. ಯಾಕಂದ್ರೆ ಅಂತ ಅನುಕೂಲದ ಫ್ಯಾಮಿಲಿ ಎಲ್ಲ ಬೆಂಗಳೂರು ಬಂದು ಓದಕ್ಕಾಗ್ತಿರಲಿಲ್ಲ. ಅವರು MLC ಆಗಿದ್ರು, ಅವರು ಬ್ಯಾಚುಲರ್ ಆಗಿದ್ದವರು, ನಿಧನವಾದಾಗ್ಲೂ ಬ್ಯಾಚುಲರ್ ಆಗಿದ್ರು. ಅವರೊಂದು ರೂರಲ್ ಕಾಲೇಜ್ ಕನಕಪುರನ ಕಟ್ಟಿ ಬೆಳೆಸಿದ್ರು ಅವರು. ಅವರಿಂದಾಗಿ ನಮ್ಮ ಎಜುಕೇಶನ್ ಅನಾಯಾಸವಾಗಿ ನಡೀತು. ಇದನ್ನ ಅವ್ರು ಹೇಳ್ಬೇಕಾದ ಕೃತಜ್ಞತೆ ಹೇಳ್ಬೇಕಾದ್ದು ನಮ್ಮ ಕರ್ತವ್ಯ ಆದ್ರಿಂದ ಜ್ಞಾಪಿಸ್ಕೊಂಡೆ. ಅಲ್ಲಿ ಕಾಲೇಜಲ್ಲೂ ಒಂದು ಒಳ್ಳೆ ಹೆಸರು ಮಾಡಿದ್ದೇನು, ಕವನಗಳು ಬರೆಯುವ, ಡಿಬೇಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುವ. ಒಂದೆರಡು ಕವನಗಳನ್ನ ಹೇಳ್ತೀನಿ ಅವನ್ ಬರೆದಿದ್ದು. ಒಂದು ಕವನ ಏನಂತಂದ್ರೆ,
ಚುಟುಕತ್ತರ ಆಕ್ಚುಲಿ ಪನ್ ಒಂದೇನಂತಂದ್ರೆ ಹಬ್ಬಕ್ಕೂ ಹೀಗೆ ಮಾಡ್ತಿದ್ರೆ ಸಕ್ಕರೆ ಹೋಳಿಗೆ ಆಗುಲ್ಲ ಏಳ್ಗೆ. ಹಬ್ಬಕ್ಕೂ ಹೀಗೆ ಮಾಡ್ತಿದ್ರೆ ಸಕ್ಕರೆ ಹೋಳಿಗೆ ಆಗುಲ್ಲ ಏಳ್ಗೆ ಅಂತಿದ್ದು ಅಪ್ಪ ಸುರ್ಕೊಳ್ತಾ ತುಪ್ಪ ಅಂತ. ಅಂದ್ರೆ ವೈರುಧ್ಯ ಅಲ್ಲೇ. ತುಪ್ಪ ಸುರ್ಕೊಳ್ಳುವಾಗ ಯಾವ ಚಿಂತೆ ಇರಲಿಲ್ಲ, ಹೇಳೋರು ಮಾತ್ರ ಹೇಳ್ತಿದ್ರು. ಈ ತರದೆಲ್ಲ ಕವನಗಳು ಬರೆಯುವ. ಇನ್ನೊಂದೇನಾಯ್ತು ಅಂದ್ರೆ, ನಮ್ಮ ತಾಯಿಗೆ 3 ಜನ ತಮ್ಮಂದ್ರು, ಅದರಲ್ಲಿ 2 ಅಣ್ಣಂದ್ರು, ಒಬ್ಬ ತಮ್ಮ. ಆ 2 ಅಣ್ಣಂದ್ರ ಪ್ರಭಾವ ನಮ್ಮ ಮೇಲೆ ತುಂಬಾನೇ ಜಾಸ್ತಿ ಇದೆ. ಅವರು ನಮ್ಮ ಎಲ್ಲಾ ಲೈಫಿನ ಎಲ್ಲಾ ಸ್ಟೇಜಲ್ಲಿ ನಮ್ಮ ಜೊತೆ ಇದ್ದಾರೆ. ಒಬ್ಬ ಮಾವ ದೊಡ್ಡ ಮಾವ ಹೋಗ್ಬಿಟ್ರು, ಗುಂಡಣ್ಣ ಅಂತವ್ರು. ಇನ್ನೊಬ್ಬ ಮಾವ ಇವಾಗಲೂ ಬನಶಂಕರಲ್ಲಿದ್ದಾರೆ, ರಮೇಶ್ ಅಂತ. ನಮ್ಮ ಫ್ಯಾಮಿಲಿನಲ್ಲಿ ನಾನು ಯಾರ ಬಗ್ಗೆ ಏನಾದ್ರೂ ಹೆಮ್ಮೆಯಾಗಿ ಹೇಳ್ಕೋಬೇಕು ಅಂತಂದ್ರೆ ಆ ರಮೇಶ್ ಬಗ್ಗೆನೇ ನಾನು ಹೇಳೋದು. ಅವರು ಇವನ್ನ ಮಗನ್ ತರನೇ ನೋಡ್ಕೊಂಡಿದ್ರು, ಗುರುಪ್ರಸಾದನ್ನ. ಅವ್ರ ಮನೇಲಿ ಕೂಡ ಇದ್ದವನು. ಈಗ ಬನಶಂಕರಿ ಪದ್ಮನಾಭನಗರದಲ್ಲಿ ಇವಾಗ್ಲೂ ಇದ್ದಾರೆ. ಅವ್ರು 83-84 ವರ್ಷ. ಅವ್ರಿಗೆ ಹೆಲ್ತಿ ಆಗಿದ್ದಾರೆ, ತುಂಬಾ ತಿಳ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಇನ್ನೊಮ್ಮೆ ಯಾವ ತರ ಹೇಳ್ತೀನಿ. ಅವ್ರ ಮನೆಯಲ್ಲಿ ಕೆಳಗಡೆ ಒಂದು ಅದು ಟಾಯ್ಲೆಟ್ ಇತ್ತು. ಆ ಟಾಯ್ಲೆಟ್ಗೆ ಇವನೊಂದು ಕವನ ಬರೆದು ಹಾಕಿದ್ದ. ಸುಮ್ಮನೆ ಅದು ತಮಾಷೆಗಷ್ಟೇ. ಈ ಒಳಗಡೆ, ಯಾಕಂದ್ರೆ ಟಾಯ್ಲೆಟ್ ಕೂತ್ಕೊಳ್ಳೋದು ಸಾಮಾನ್ಯವಾದ ಅಭ್ಯಾಸ ಏನಂದ್ರೆ, ಇವಾಗ ಮೊಬೈಲ್ ನೋಡ್ಕೊಂಡು ಕೂತ್ಕೋತಾರೆ. ಅವಾಗ ಯಾವ್ದು ಮೊಬೈಲ್ ಇರಲಿಲ್ಲ. ಅವಾಗ ಪೇಪರ್ ಇಟ್ಕೊಂಡು ಕೂತ್ಕೊಳ್ಳೋರು, ನ್ಯೂಸ್ ಪೇಪರ್ ಇಟ್ಕೊಂಡು. ಇವನು ಒಳಗಡೆ ಒಂದು ಹಾಕಿದ್ದ, ಏಳಿ ಎದ್ದೇಳಿ ಸಾಕು ಮಾಡಿದ್ದು, ಬರಲೇಬೇಕಲ್ಲ ನಾಳೆ ನಾಡಿದ್ದು ಅಂತ. ಈ ತರದ ಪನ್ನಲ್ಲೆಲ್ಲ ಬಹಳನೇ ಜಾಣ ಇದ್ದ ಅವನು. ಇದು ಅವನ ಬಗ್ಗೆ. ಬಹಳ ತುಂಟ ಕೂಡ ನನ್ನನ್ನು ಹೇಳ್ಕೊತಿದ್ದ. ನನಗೆ ಅಷ್ಟೊಂದು ತುಂಟನ ಮಾಡ್ಬೇಕು ಅಂತ ಹೊಳಿತಿರ್ಲೋ ಏನೋ ಗೊತ್ತಿಲ್ಲ. ನನ್ನ ಹೇಳ್ಕೊಳ್ಳುವ ತುಂಬಾನೇ ಒಳ್ಳೆ ದಿನ, ಒಳ್ಳೆ ಖುಷಿ ಪಟ್ಟಿದೆ ಇವಾಗ. ಅವನಿಗೆ ಕಾಲೇಜ್ ಟೈಮಲ್ಲಿ 2 ಫ್ರೆಂಡ್ಸ್ ಇದ್ರು. ಒಬ್ಬನ ಹೆಸರು ಜಾನಿ ಅಂತ, ಇವೆಲ್ಲ ಅವ್ನು ಬೆಂಗಳೂರಲ್ಲಿ ಇರ್ಬೇಕು ಮೋಸ್ಟ್ಲಿ. ಇನ್ನೊಬ್ಬ ಮಕ್ಬೂಲ್ ಅಂತ. ಇವ್ರ ಟೀಮನ್ನು ಇವ್ರು ಏನ್ ಮಾಡ್ಕೊಳ್ಳೋರು ಅಂತಂದ್ರೆ, ಅಮರ್ ಅಕ್ಬರ್ ಅಂತೋನಿ ಅಂತ ಕರ್ಕೊಳ್ಳೋರು. ಅವ್ರಿಗೆ ಎಷ್ಟು ಚೆನ್ನಾಗಿತ್ತು ಅವ್ರ ಫ್ರೆಂಡ್ಶಿಪ್ ಅಂದ್ರೆ, ಮಾಡೆಲ್ ಫ್ರೆಂಡ್ಶಿಪ್. ಆ ಜಾನಿ ಮೋಸ್ಟ್ಲಿ ಎಲ್ಲೋ ಪ್ರೋಗ್ರಾಮ್ ನೋಡ್ತಿರ್ಬೋದು, ಮಕ್ಬೂಲ್ ಕೂಡ ನೋಡ್ತಿರ್ಬೋದು. ನೋಡಿದ್ರೆ ಗುರು ನೆನ್ಪು ಖಂಡಿತ ಬರುತ್ತೆ ಅವ್ರಿಗೆ. ಅವ್ರಿಬ್ರು ಎಷ್ಟು ಕ್ಲೋಸ್ ಅಂದ್ರೆ, ಇವ್ರು 3 ಜನ ಟೀಮ್ ಅಮರ್ ಅಕ್ಬರ್ ಅಂತೋನಿ ಅಂತ. ಒಂಥರ ನೈಸ್ ಫೀಲಿಂಗ್ ಟು ರಿಮೆಂಬರ್ ಇದು. ನೆಕ್ಸ್ಟ್ ಆಮೇಲಿಂದ ನಾನು 1992 ನಾನು ಕೆಲಸ ಸಿಕ್ತು, ನಾನು ಬೇರೆ ಕಡೆ ಹೋದೆ. ಆಮೇಲೆ ಇವನು ನೆಕ್ಸ್ಟ್ ಕೆಲಸಕ್ಕೆ ಸೇರ್ಕೊಂಡ, ಹಿಂದೂಸ್ತಾನ್ ಲಿವರ್ ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡ. ಅದು ಒಳ್ಳೆ ಪೊಸಿಷನ್ಗೆ ಸೇರ್ಕೊಂಡಾಗ ಅವನ ಆದಾಯ ಕೂಡ ತುಂಬಾ ಚೆನ್ನಾಗಿತ್ತು. ಆ ಕಾಲದಲ್ಲಿ ದೊಡ್ಡ ಅಮೌಂಟ್ ಅನ್ನೋ ತರಾನೇ ಇತ್ತು ಅವನ ಆದಾಯ. ಬಟ್ ಆದ್ರೆ ಅವನ ಕೆಲಸ ಏನ್ ಮಾಡ್ತಿದ್ದ ಅಂತಂದ್ರೆ, ಡೆಸ್ಪೈಟ್ ಆ ಆದಾಯ ಇದ್ರೂನು ಎಷ್ಟು ಒಂದು ಆಟೋ ತಗೊಂಡಿದ್ದ. ಆಟೋ ತಗೊಂಡು ಅದನ್ನ ಬಾಡಿಗೆ ಬಿಟ್ಟಿದ್ದ. ಬಾಡಿಗೆ ಕೊಡೋರು ಅವ್ರನ್ನ ಕೆಲವೊಂದ್ ದಿನ ಇವನೇ ಆಟೋ ಓಡಿಸ್ತು ತಗೊಂಡೋಗುವ. ಅಂದ್ರೆ ಅದನ್ನು ಕಲಿಬೇಕು, ಆ ಕೆಲಸ ಕಲಿಬೇಕು, ಅದ್ ಹೇಗಾಗುತ್ತೆ ನೋಡ್ಬೇಕು, ಮೈಂಡ್ ಕೂಡ ಫ್ರೆಶ್ ಸಿಗುತ್ತೆ ಅಂತ. ನಾನು ಸಂಪಾದನೆ ಮಾಡ್ತಿದ್ದೀನಿ ಅನ್ನೋ ಅಹಂ ಏನಿರ್ಲಿಲ್ಲ. ಎಷ್ಟೋ ದಿನ ಆಟೋ ಓಡಿಸಿದಾನೆ. ಅವನ ಮನೇಲಿ ನಾನು ಒಂದು ಆಟೋ ಡ್ರೈವರ್ದೊಂದು ಇದಿಟ್ಕೋತಾರಲ್ಲ, ಒಂದು ಕಾಕಿ ಡ್ರೆಸ್ ಕೂಡ ನೋಡಿದ್ದೀನಿ ನಾನು. ಈ ತರ ಆಮೇಲಿಂದ ಇವನು ಮೊದ್ಲಿಂದ ಈ ರಂಗಭೂಮಿ ಅದ್ರ ಬಗ್ಗೆ ಆಸಕ್ತಿ ಇತ್ತು. ಏನಕ್ಕೆ ಇರ್ಬೋದು ಅಂದ್ರೆ, ನಮ್ಮ ತಂದೆ ಮನೆ ಕಡೆ ಅಂತ ಆಸಕ್ತಿ ಇರೋರು ಇರಲಿಲ್ಲ. ಅವ್ರು ಮ್ಯೂಸಿಕ್ ಕೇಳೋರು. ನಮ್ಮ ಅಜ್ಜಿ ಗಮಕ ವಿದುಷಿ. ಅವರು ಬೇಂದ್ರೆಯವ್ರ ಎದುರುಗಡೆ, ದೊಡ್ಡವ್ರ ಎದುರುಗಡೆಲೆಲ್ಲ ಹಾಡಿದಾರೆ ಅವರು. ಸೊ ಅದರಿಂದ ಮ್ಯೂಸಿಕ್ ನಮ್ಮ ತಾಯಿ ಮನೆ ಕಡೆ ಬಂದಿದೆ. ಅವರು ನಮ್ಮ ತಾಯಿ ಮತ್ತೆ ನಮ್ಮ ಜೊತೆಲಿಯವರು ಎಲ್ಲ ಚೆನ್ನಾಗಿ ಹಾಡ್ತಿದ್ರು. ಈಗಲೂ ನಮ್ಮ ಚಿಕ್ಕಮ್ಮಂದ್ರೆಲ್ಲ ತುಂಬಾ ಚೆನ್ನಾಗಿ ಹಾಡ್ತಾರೆ. ನಮ್ಮ ಇನ್ನೊಬ್ಬ ಚಿಕ್ಕಮ್ಮ ಪುಟ್ಟಪರ್ತಿ ಬಾಬಾ ಅವರ ಪರಮ ಭಕ್ತರು. ಅಲ್ಲಿ ಒಂದು ಭಜನಾ ಮಂಡಳಿ ಇದೆ, ಪುಟ್ಟಪರ್ತಿ ಬಾಬಾ ಭಜನಾ ಮಂಡಳಿ. ಅದ್ರಲ್ಲಿ ಅವ್ರು ಲೀಡ್ ಸಿಂಗರ್ ಆಗಿದ್ರು. ಸೊ ನಮ್ಮ ತಾತ ಮತ್ತೆ ಸುಬ್ರಾವ್ ಅಂತ ತಂದೆ, ಅವರು ಕವನ ಎಲ್ಲ ಬರೆಯೋರು. ಅಂದ್ರೆ ಅವ್ರೇನು ಹೊರಗಡೆಗೆ ಅಂತಲ್ಲ, ತಮ್ಮ ಸಂತೋಷಕ್ಕೆ ಬರ್ದಿಟ್ಕೊಳ್ಳೋರು. ತುಂಬಾ ಚೆನ್ನಾಗೆಲ್ಲ ಬರ್ದಿದ್ದಾರೆ. ಅದರಿಂದಾಗಿ ಇವನು ಮೋಸ್ಟ್ಲಿ ನಮ್ಮ ತಾಯಿ ಮನೆ ಕಡೆಯಿಂದ ಬಂದಿರ್ಬೇಕು ಈ ಕಲೆ ಕಡೆಗೆ ಒಂದು ಅಭಿರುಚಿ. ಇದನ್ನ ಅವ್ನು ಬಂದ್ಮೇಲೆ ಅವನನ್ನ ಬೆಳೆಸ್ಕೊಂಡಿದ್ದಾನೆ. ಅವನು ಹಿಂದೂಸ್ತಾನ್ ಲೆವೆಲ್ ಕೆಲಸಕ್ಕೆ ಸೇರಿದ್ರು. ಅವ್ನು ಏಮ್ ಇದೇ ತರ ಇತ್ತು, ಒಂದು ಮೂವಿ ಫೀಲ್ಡ್ ಹೋಗ್ಬೇಕು.